ಮೈಕಲ್ ಈ ರಾಜೀವ್ ಗೌಡನಿಗೆ ಆಶ್ರಯ ನೀಡಿದ್ದ ಮೈಕಲ್ ಈತನನ್ನ ಪೊಲೀಸರು ಪತ್ತೆ ಹಚ್ಚಿದ್ದು ಕೂಡ ಸಾಕಷ್ಟು ಹರಸಾಹಸ ಪಟ್ಟೇನೆ. ಇನ್ಫ್ಯಾಕ್ಟ್ ಈತ ರಾಜೀವ್ ಗೌಡ ಮೈಕಲ್ ಅವರ ಮನೆಯಲ್ಲಿ ಆಶ್ರಯ ಪಡೆದಿದ್ದಾನೆ ಅನ್ನೋ ವಿಚಾರ ಗೊತ್ತಾಯಿತು. ಆದ್ರೆ ಮೈಕಲ್ನ ಫೋನ್ ನಂಬರ್ ಕೂಡ ಪೊಲೀಸರ ಬಳಿಯಲ್ಲಿರಲಿಲ್ಲ. ಹಾಗಾದ್ರೆ ಹೇಗೆ ಸಿಕ್ತು ಈ ಮೈಕಲ್ನ ಕಾಂಟ್ಯಾಕ್ಟ್? ಮೈಕಲ್ ಲಾಕ್ ಆಗಿದ್ ಹೇಗೆ? ಇದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮೈಕಲ್ ಜೊತೆ ರಾಜೀವ್ ಗೌಡ ಇರುವ ಮಾಹಿತಿ ಪೊಲೀಸ್ ಇಲಾಖೆಗೆ ಸಿಗ್ತಾ ಇದ್ದ ಹಾಗೆ ಅಲರ್ಟ್ ಆದ್ರು ಪೊಲೀಸರು. ಈ ಮೈಕಲ್ನನ್ನ ಟ್ರೇಸ್ ಔಟ್ ಮಾಡೋ ಪ್ರಯತ್ನಕ್ಕೆ ಮುಂದಾದ್ರು. ಮೈಕಲ್ ನಂಬರ್ಗಾಗಿ ಹುಡುಕಾಟ ನಡೆಸುತ್ತಿರೋ ಸಂದರ್ಭದಲ್ಲಿ ಹಿಂದಿನ ಒಂದು ಪ್ರಕರಣ ಇಲ್ಲಿ ಹೆಲ್ಪ್ ಆಗುತ್ತೆ. ಬಹಳ ವರ್ಷಗಳ ಹಿಂದೆ ಮೈಕಲ್ ಮಗ ಮೃತಪಟ್ಟಿರ್ತಾರೆ. ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಇದೇ ಪ್ರಕರಣದ ಆಧಾರವಾಗಿಟ್ಟುಕೊಂಡು ಆ ಸಂದರ್ಭದಲ್ಲಿ ದಾಖಲಾಗಿದ್ದ ಮೈಕಲ್ ಸಹೋದರ ಸಂಬಂಧಿ ಅವರ ಫೋನ್ ನಂಬರ್, ಆ ಫೋನ್ ನಂಬರ್ನಿಂದಾಗಿ ಇದೀಗ ಮೈಕಲ್ನನ್ನ ಟ್ರೇಸ್ ಔಟ್ ಮಾಡಿದ್ದಾರೆ ಪೊಲೀಸರು. ಸೋದರ ಸಂಬಂಧಿಯಿಂದ ನಂಬರ್ ಪಡೆದು ಟ್ರೇಸ್ ಮಾಡಿದೆ ಖಾಕಿ ತಂಡ. ನಂಬರ್ ಟ್ರೇಸ್ ಮಾಡಿ ರಾಜೀವ್ ಹಾಗೆ ಮೈಕಲ್ ಇಬ್ಬರನ್ನ ಕೂಡ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮೈಕಲ್ ಈ ರಾಜೀವ್ ಗೌಡನಿಗೆ ಆಶ್ರಯ ನೀಡಿದ್ದ ಮೈಕಲ್ ಈತನನ್ನ ಪೊಲೀಸರು ಪತ್ತೆ ಹಚ್ಚಿದ್ದು ಕೂಡ ಸಾಕಷ್ಟು ಹರಸಾಹಸ ಪಟ್ಟೇನೆ. ಇನ್ಫ್ಯಾಕ್ಟ್ ಈತ ರಾಜೀವ್ ಗೌಡ ಮೈಕಲ್ ಅವರ ಮನೆಯಲ್ಲಿ ಆಶ್ರಯ ಪಡೆದಿದ್ದಾನೆ ಅನ್ನೋ ವಿಚಾರ ಗೊತ್ತಾಯಿತು. ಆದ್ರೆ ಮೈಕಲ್ನ ಫೋನ್ ನಂಬರ್ ಕೂಡ ಪೊಲೀಸರ ಬಳಿಯಲ್ಲಿರಲಿಲ್ಲ. ಹಾಗಾದ್ರೆ ಹೇಗೆ ಸಿಕ್ತು ಈ ಮೈಕಲ್ನ ಕಾಂಟ್ಯಾಕ್ಟ್? ಮೈಕಲ್ ಲಾಕ್ ಆಗಿದ್ ಹೇಗೆ? ಇದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮೈಕಲ್ ಜೊತೆ ರಾಜೀವ್ ಗೌಡ ಇರುವ ಮಾಹಿತಿ ಪೊಲೀಸ್ ಇಲಾಖೆಗೆ ಸಿಗ್ತಾ ಇದ್ದ ಹಾಗೆ ಅಲರ್ಟ್ ಆದ್ರು ಪೊಲೀಸರು. ಈ ಮೈಕಲ್ನನ್ನ ಟ್ರೇಸ್ ಔಟ್ ಮಾಡೋ ಪ್ರಯತ್ನಕ್ಕೆ ಮುಂದಾದ್ರು. ಮೈಕಲ್ ನಂಬರ್ಗಾಗಿ ಹುಡುಕಾಟ ನಡೆಸುತ್ತಿರೋ ಸಂದರ್ಭದಲ್ಲಿ ಹಿಂದಿನ ಒಂದು ಪ್ರಕರಣ ಇಲ್ಲಿ ಹೆಲ್ಪ್ ಆಗುತ್ತೆ. ಬಹಳ ವರ್ಷಗಳ ಹಿಂದೆ ಮೈಕಲ್ ಮಗ ಮೃತಪಟ್ಟಿರ್ತಾರೆ. ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಇದೇ ಪ್ರಕರಣದ ಆಧಾರವಾಗಿಟ್ಟುಕೊಂಡು ಆ ಸಂದರ್ಭದಲ್ಲಿ ದಾಖಲಾಗಿದ್ದ ಮೈಕಲ್ ಸಹೋದರ ಸಂಬಂಧಿ ಅವರ ಫೋನ್ ನಂಬರ್, ಆ ಫೋನ್ ನಂಬರ್ನಿಂದಾಗಿ ಇದೀಗ ಮೈಕಲ್ನನ್ನ ಟ್ರೇಸ್ ಔಟ್ ಮಾಡಿದ್ದಾರೆ ಪೊಲೀಸರು. ಸೋದರ ಸಂಬಂಧಿಯಿಂದ ನಂಬರ್ ಪಡೆದು ಟ್ರೇಸ್ ಮಾಡಿದೆ ಖಾಕಿ ತಂಡ. ನಂಬರ್ ಟ್ರೇಸ್ ಮಾಡಿ ರಾಜೀವ್ ಹಾಗೆ ಮೈಕಲ್ ಇಬ್ಬರನ್ನ ಕೂಡ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮೈಕಲ್ ಈ ರಾಜೀವ್ ಗೌಡನಿಗೆ ಆಶ್ರಯ ನೀಡಿದ್ದ ಮೈಕಲ್ ಈತನನ್ನ ಪೊಲೀಸರು ಪತ್ತೆ ಹಚ್ಚಿದ್ದು ಕೂಡ ಸಾಕಷ್ಟು ಹರಸಾಹಸ ಪಟ್ಟೇನೆ. ಇನ್ಫ್ಯಾಕ್ಟ್ ಈತ ರಾಜೀವ್ ಗೌಡ ಮೈಕಲ್ ಅವರ ಮನೆಯಲ್ಲಿ ಆಶ್ರಯ ಪಡೆದಿದ್ದಾನೆ ಅನ್ನೋ ವಿಚಾರ ಗೊತ್ತಾಯಿತು. ಆದ್ರೆ ಮೈಕಲ್ನ ಫೋನ್ ನಂಬರ್ ಕೂಡ ಪೊಲೀಸರ ಬಳಿಯಲ್ಲಿರಲಿಲ್ಲ. ಹಾಗಾದ್ರೆ ಹೇಗೆ ಸಿಕ್ತು ಈ ಮೈಕಲ್ನ ಕಾಂಟ್ಯಾಕ್ಟ್? ಮೈಕಲ್ ಲಾಕ್ ಆಗಿದ್ ಹೇಗೆ? ಇದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮೈಕಲ್ ಜೊತೆ ರಾಜೀವ್ ಗೌಡ ಇರುವ ಮಾಹಿತಿ ಪೊಲೀಸ್ ಇಲಾಖೆಗೆ ಸಿಗ್ತಾ ಇದ್ದ ಹಾಗೆ ಅಲರ್ಟ್ ಆದ್ರು ಪೊಲೀಸರು. ಈ ಮೈಕಲ್ನನ್ನ ಟ್ರೇಸ್ ಔಟ್ ಮಾಡೋ ಪ್ರಯತ್ನಕ್ಕೆ ಮುಂದಾದ್ರು. ಮೈಕಲ್ ನಂಬರ್ಗಾಗಿ ಹುಡುಕಾಟ ನಡೆಸುತ್ತಿರೋ ಸಂದರ್ಭದಲ್ಲಿ ಹಿಂದಿನ ಒಂದು ಪ್ರಕರಣ ಇಲ್ಲಿ ಹೆಲ್ಪ್ ಆಗುತ್ತೆ. ಬಹಳ ವರ್ಷಗಳ ಹಿಂದೆ ಮೈಕಲ್ ಮಗ ಮೃತಪಟ್ಟಿರ್ತಾರೆ. ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಇದೇ ಪ್ರಕರಣದ ಆಧಾರವಾಗಿಟ್ಟುಕೊಂಡು ಆ ಸಂದರ್ಭದಲ್ಲಿ ದಾಖಲಾಗಿದ್ದ ಮೈಕಲ್ ಸಹೋದರ ಸಂಬಂಧಿ ಅವರ ಫೋನ್ ನಂಬರ್, ಆ ಫೋನ್ ನಂಬರ್ನಿಂದಾಗಿ ಇದೀಗ ಮೈಕಲ್ನನ್ನ ಟ್ರೇಸ್ ಔಟ್ ಮಾಡಿದ್ದಾರೆ ಪೊಲೀಸರು. ಸೋದರ ಸಂಬಂಧಿಯಿಂದ ನಂಬರ್ ಪಡೆದು ಟ್ರೇಸ್ ಮಾಡಿದೆ ಖಾಕಿ ತಂಡ. ನಂಬರ್ ಟ್ರೇಸ್ ಮಾಡಿ ರಾಜೀವ್ ಹಾಗೆ ಮೈಕಲ್ ಇಬ್ಬರನ್ನ ಕೂಡ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ.
ಮೈಕಲ್ ಈ ರಾಜೀವ್ ಗೌಡನಿಗೆ ಆಶ್ರಯ ನೀಡಿದ್ದ ಮೈಕಲ್ ಈತನನ್ನ ಪೊಲೀಸರು ಪತ್ತೆ ಹಚ್ಚಿದ್ದು ಕೂಡ ಸಾಕಷ್ಟು ಹರಸಾಹಸ ಪಟ್ಟೇನೆ. ಇನ್ಫ್ಯಾಕ್ಟ್ ಈತ ರಾಜೀವ್ ಗೌಡ ಮೈಕಲ್ ಅವರ ಮನೆಯಲ್ಲಿ ಆಶ್ರಯ ಪಡೆದಿದ್ದಾನೆ ಅನ್ನೋ ವಿಚಾರ ಗೊತ್ತಾಯಿತು. ಆದ್ರೆ ಮೈಕಲ್ನ ಫೋನ್ ನಂಬರ್ ಕೂಡ ಪೊಲೀಸರ ಬಳಿಯಲ್ಲಿರಲಿಲ್ಲ. ಹಾಗಾದ್ರೆ ಹೇಗೆ ಸಿಕ್ತು ಈ ಮೈಕಲ್ನ ಕಾಂಟ್ಯಾಕ್ಟ್? ಮೈಕಲ್ ಲಾಕ್ ಆಗಿದ್ದು ಹೇಗೆ? ಇದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮೈಕಲ್ ಜೊತೆ ರಾಜೀವ್ ಗೌಡ ಇರುವ ಮಾಹಿತಿ ಪೊಲೀಸ್ ಇಲಾಖೆಗೆ ಸಿಗ್ತಾ ಇದ್ದ ಹಾಗೆ ಅಲರ್ಟ್ ಆದ್ರು ಪೊಲೀಸರು. ಈ ಮೈಕಲ್ನನ್ನ ಟ್ರೇಸ್ ಔಟ್ ಮಾಡೋ ಪ್ರಯತ್ನಕ್ಕೆ ಮುಂದಾದ್ರು. ಮೈಕಲ್ ನಂಬರ್ಗಾಗಿ ಹುಡುಕಾಟ ನಡೆಸ್ತಿರೋ ಸಂದರ್ಭದಲ್ಲಿ ಹಿಂದಿನ ಒಂದು ಪ್ರಕರಣ ಇಲ್ಲಿ ಹೆಲ್ಪ್ ಆಗುತ್ತೆ. ಬಹಳ ವರ್ಷಗಳ ಹಿಂದೆ ಮೈಕಲ್ ಮಗ ಮೃತಪಟ್ಟಿರುತ್ತಾರೆ. ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಇದೇ ಪ್ರಕರಣದ ಆಧಾರವಾಗಿಟ್ಟುಕೊಂಡು ಆ ಸಂದರ್ಭದಲ್ಲಿ ದಾಖಲಾಗಿದ್ದ ಮೈಕಲ್ ಸಹೋದರ ಸಂಬಂಧಿ ಅವರ ಫೋನ್ ನಂಬರ್, ಆ ಫೋನ್ ನಂಬರ್ನಿಂದಾಗಿ ಇದೀಗ ಮೈಕಲ್ನನ್ನ ಟ್ರೇಸ್ ಔಟ್ ಮಾಡಿದ್ದಾರೆ ಪೊಲೀಸರು. ಸೋದರ ಸಂಬಂಧಿಯಿಂದ ನಂಬರ್ ಪಡೆದು ಟ್ರೇಸ್ ಮಾಡಿದೆ ಖಾಕಿ ತಂಡ. ನಂಬರ್ ಟ್ರೇಸ್ ಮಾಡಿ ರಾಜೀವ್ ಹಾಗೆ ಮೈಕಲ್ ಇಬ್ಬರನ್ನ ಕೂಡ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ.